ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಫೆಲ್ತೂಸ್ ವರ್ಸಸ್ ಬಿನ್ಲೆ ಕೇಸನ್ನ ಸ್ಟಡಿ ಮಾಡೋಣ. ಫೆಲ್ತೂಸ್ ವರ್ಸಸ್ ಬಿನ್ಲೆ ಕೇಸ್ ತುಂಬಾನೇ ಫೇಮಸ್ ಆಗಿದೆ. ಕಾಂಟ್ರಾಕ್ಟ್ ಅನ್ನು ಓದ್ತಾ ಇರ್ಬೇಕಾದ್ರೆ ಫಸ್ಟ್ ಗೆ ನಾವು ಸ್ಟಡಿ ಮಾಡೋ ಕೇಸೆ ಇದಾಗಿರುತ್ತೆ ನೀವೆಲ್ಲ. ಈ ಫೆಲ್ತೂಸ್ ಮತ್ತೆ ಬಿನ್ಲೆಯಲ್ಲಿ ಫೆಲ್ತೂಸ್ ಅನ್ನೋನು ಪೌಲ್ ಫೆಲ್ತೂಸ್ ಅನ್ನೋನು ಜಾನ್ ಫೆಲ್ತೂಸ್ ಒಂದು ಅಂಕಲ್ ಆಗಿರ್ತಾನೆ. ಇವನೇನ್ ಮಾಡ್ತಾನೆ, ಜಾನ್ ಫೆಲ್ತೂಸ್ ಹತ್ರ ಇರುವಂತ ಒಂದು ಕುದುರೆನ ನನಗ್ ಕೊಡು, ಅದಕ್ಕೆ ನಾನ್ ನಿನ್ಗೆ $30 ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಇವನು ಕೇಳ್ಬೇಕಾದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಕ್ಕೆ ಈ ಜಾನ್ ಫೆಲ್ತೂಸ್ ಕೊಡಕ್ ಒಪ್ಕೊಂಡಿದಾನ ಇಲ್ವಾ ಅಂತ ಹೇಳಿ ಅಕ್ಸೆಪ್ಟ್ ಮಾಡೋದಿಕ್ಕೆ ಯಾವ್ದೇ ತರದ್ದು ಮೀನ್ ಆಫ್ ಕಮ್ಯುನಿಕೇಶನ್ ಹೇಳದೇ ಇಲ್ಲ. ಜಸ್ಟ್ ನೀನೇನಾದ್ರೂ ಸೈಲೆಂಟ್ ಆಗಿದ್ರೆ ಇದಕ್ಕೇನು ರಿಪ್ಲೈ ಮಾಡ್ಲಿಲ್ಲ ಅಂತ ಅಂದ್ರೆ ನಾನ್ ಅನ್ಕೊಂತೀನಿ ನಿನಗ್ ಕೊಡಕ್ ಇಷ್ಟ ಇದೆ ಅಂತ ಹೇಳ್ಬಿಟ್ಟು. ಸೊ ನೀನ್ ಸೈಲೆಂಟ್ ಆಗಿದ್ರು ಕೂಡ ನನ್ಗೆ ಈ ಕುದುರೆ ನಂದೆ ಅಂತ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ನು ತಿಳಿಸ್ಕೊಡ್ತಾನೆ ಆ ಲೆಟರ್ ಅಲ್ಲಿ. ಅದೇ ತರಾನೇ ಏನಾಗತ್ತೆ, ಪೌಲ್ ಜಾನ್ ಫೆಲ್ತೂಸ್ ಇರ್ತಾನಲ್ವಾ, ಅಂದ್ರೆ ಇವ್ನ ನೆಫ್ಯೂ, ಅವನು ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾನೆ. ಬ್ಯುಸಿ ಆಗ್ಬಿಟ್ಟು ಅವನಿಗೆ ರಿಪ್ಲೈ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಆಲ್ದೋ ಅವನಿಗೆ ಇಂಟೆನ್ಷನ್ ಇರತ್ತೆ, ಓಕೆ ನಮ್ ಅಂಕಲ್ ಅಲ್ವಾ ಕೇಳಿರೋದು, ಕೊಡೋಣ ಬಿಡು ಅಂತ ಹೇಳಿ ಇಂಟೆನ್ಷನ್ ಇರತ್ತೆ. ಬಟ್ ಆದ್ರೆ ಅವನದನ್ನ ಅವನಿಗೆ ರಿಪ್ಲೈ ಮಾಡಿ ತಿಳಿಸಿರೋದಿಲ್ಲ. ಸೊ ಇಲ್ಲಿ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗೇ ಇರಲ್ಲ. ನಾವ್ ಹೇಳಿರ್ತೀವಿ ಅಲ್ವಾ, ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂದ್ರೆ ಏನು ಅಂತ ಹೇಳಿ. ಕಾಂಟ್ರಾಕ್ಟ್ ಸೀರೀಸ್ ಅಲ್ಲಿ ನಿಮ್ಗೆ ನಾನು ಹೇಳಿದ್ದೀನಿ ಎಸೆನ್ಷಿಯಲ್ಸ್ ಅಲ್ಲಿ. ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತಂದ್ರೆ ಇಟ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಆಗಿರ್ಬೇಕು. ಈ ಕಮ್ಯುನಿಕೇಶನ್ ಹೆಂಗಿರ್ಬೇಕು, ಐದರ್ ಬೈ ಕಂಡಕ್ಟ್ ಇರ್ಬೇಕು ಅಥವಾ ಬೈ ವರ್ಡ್ಸ್ ಇರ್ಬೇಕು. ಬರೀ ಸೈಲೆನ್ಸ್ ಇಂದ ನಾವು ಅಕ್ಸೆಪ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲಿ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಲ್ಲಿ ಹೇಳಿಲ್ಲ. ಸೊ ಹಂಗಾಗಿ ಇಲ್ಲಿ ಬರೀ ಫೆಲ್ತೂಸ್ ಇಂದ ಆಫರ್ ಹೋಗಿದೆ, ಆದ್ರೆ ಅಕ್ಸೆಪ್ಟೆನ್ಸ್ ಆಗಿಲ್ಲ. ಆಯ್ತಾ? ಸೊ ಇದ್ರ ಮಧ್ಯದಲ್ಲಿ ಜಾನ್ ಫೆಲ್ತೂಸ್ ಏನ್ ಹೇಳ್ತಾನೆ ಅಂದ್ರೆ, ಜಾನ್ ಫೆಲ್ತೂಸ್ ಅಸಿಸ್ಟೆಂಟ್ ಬಿನ್ಲೆ ಇರ್ತಾನಲ್ವಾ, ಅವನಿಗೆ ಅವ್ನು ಹೇಳಿರ್ತಾನೆ, ನೋಡು ಈ ಕುದುರೆನ ನೀನ್ ಯಾರಿಗೂ ಕೊಡ್ಬೇಡ, ಇದು ನಮ್ಮ ಅಂಕಲ್ಗೆ ಅಂತ ಹೇಳಿ ನಾನು ರಿಸರ್ವ್ ಮಾಡಿರೋದು ಅಂತ ಹೇಳಿ ಕನ್ವೆ ಮಾಡಿರ್ತಾನೆ. ಆದ್ರೂ ಕೂಡ ಬಿನ್ಲೆ ಬೇರೆ ಬೇರೆ ಕೆಲಸದ ಟೆನ್ಷನ್ ಗಳ ಮಧ್ಯೆ ಎಲ್ಲಾ ಕುದುರೆಗಳನ್ನು ಮಾರೋ ಟೈಮ್ ಅಲ್ಲಿ ಇದನ್ನು ಕೂಡ ಆಕ್ಷನ್ ಅಲ್ಲಿ ಮಾರ್ಬಿಡ್ತಾನೆ, ಹರಾಜಲ್ಲಿ ಮಾರ್ಬಿಟ್ಟಿರ್ತಾನೆ. ಸೊ ಅವಾಗ ಆಮೇಲೆ ಫೆಲ್ತೂಸ್ ಬಂದ್ಬಿಟ್ಟು ಈಗ ಬಿನ್ಲೆ ವಿರುದ್ಧ ಕೇಸ್ ಹಾಕ್ತಾನೆ. ಇದು ಟಾಟ್ ಆಫ್ ಕನ್ವರ್ಷನ್ ಆಗತ್ತೆ, ನನ್ನ ಒಪ್ಪಿಗೆ ಇಲ್ದೇನೆ ನನ್ನ ವಸ್ತುನ ಇವನು ಬೇರೆಯವರಿಗೆ ಮಾರಿದಾನೆ, ಅದಕ್ಕೆ ಈಗ ಅವನು ಕಂಪನ್ಸೇಷನ್ ನನಗೆ ಕೊಡ್ಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಫೆಲ್ತೂಸ್ ಬಿನ್ಲೆ ವಿರುದ್ಧ ಕೇಸ್ ಹಾಕ್ತಾರೆ. ಈಗ ಬಿನ್ಲೆ ಕಂಟೆನ್ಷನ್ ತಗೊಬೇಕಲ್ವಾ ಏನಾದ್ರು. ಸೊ ಇವನೇನ್ ಕಂಟೆನ್ಷನ್ ತಗೊಂತಾನಂದ್ರೆ, ಜಾನ್ ಫೆಲ್ತೂಸ್ ಮತ್ತೆ ಪೌಲ್ ಫೆಲ್ತೂಸ್ ಮಧ್ಯೆ ಒಂದು ವ್ಯಾಲಿಡ್ ಆಗಿ ಕಾಂಟ್ರಾಕ್ಟೇ ಆಗಿಲ್ಲ. ಸೊ ಯಾಕಂದ್ರೆ ಇವನು ಬರೀ ಆಫರ್ ಕೊಟ್ಟಿದ್ದಾನೆ ಜಾನ್ ಫೆಲ್ತೂಸ್, ಬಟ್ ಪೌಲ್ ಫೆಲ್ತೂಸ್, ಬಟ್ ಜಾನ್ ಫೆಲ್ತೂಸ್ ಅದನ್ನ ಅಕ್ಸೆಪ್ಟೇ ಮಾಡಿಲ್ಲ. ಈ ಒನ್ಸ್ ಅಂಟಿಲ್ ಅಂಡ್ ಅನ್ಲೆಸ್ ಜಾನ್ ಫೆಲ್ತೂಸ್ ಅಕ್ಸೆಪ್ಟ್ ಮಾಡೋ ತನಕ ಅವ್ರಿಬ್ರು ಮಧ್ಯೆ ಕಾಂಟ್ರಾಕ್ಟೇ ಆಗಿರಲ್ಲ. ಅದ್ ಹೆಂಗೆ ನಾನು ಪೌಲ್ ಫೆಲ್ತೂಸ್ ಇಂದ ಹಾರ್ಸ್ ನ ಮಾರಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ನ್ ಕೇಸ್ ಹಾಕಕ್ ಸಾಧ್ಯ? ಇವಾಗ ಹಾಕಕ್ ಆಗದೇ ಇಲ್ಲ. ಸೊ ಇವರಿಬ್ರು ಮಧ್ಯೆ ವ್ಯಾಲಿಡ್ ಕಾಂಟ್ರಾಕ್ಟ್ ಇಲ್ಲದೆ ಇರೋದ್ರಿಂದ ಪೌಲ್ ಫೆಲ್ತೂಸ್ ನನ್ ಮೇಲೆ ಕೇಸ್ ಹಾಕೋದಕ್ಕೆ ಲಯಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಇದಕ್ಕೆ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಅಂದ್ರೆ, ಹೌದು ಒಂದು ಪ್ರಾಪರ್ ಆಗಿ ಪೌಲ್ ಫೆಲ್ತೂಸಿಗೆ ಓನರ್ಶಿಪ್ ಬರ್ಬೇಕು ಅಂತ ಅಂದ್ರೆ ಜಾನ್ ಫೆಲ್ತೂಸ್ ಅದನ್ನ ಅಕ್ಸೆಪ್ಟ್ ಮಾಡಿರೋ ಅಂತ ರಿಟರ್ನ್ ಲೆಟರ್ ಅಥವಾ ವರ್ಡ್ಸ್ ಅಥವಾ ಕಂಡಕ್ಟ್ ಏನಾದ್ರೂ ಕೂಡ ಅವನಿಗೆ ಕಮ್ಯುನಿಕೇಟ್ ಆಗಿರ್ಬೇಕು. ಅವಾಗ ಮಾತ್ರನೇ ಅವ್ರಿಬ್ರು ಮಧ್ಯೆ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ಅದ್ ಇವಾಗ ಕಮ್ಯುನಿಕೇಟ್ ಆಗಿಲ್ಲ, ಹಾಗಾಗಿ ಅವ್ರಿಬ್ರು ಮಧ್ಯೆ ವ್ಯಾಲಿಡ್ ಕಾಂಟ್ರಾಕ್ಟ್ ಇಲ್ಲ. ಸೊ ಬೆಂಡ್ಲೆ ಪೌಲ್ ಫೆಲ್ತೂಸಿಗೆ ಯಾವುದೇ ತರ ದುಡ್ಡುಗಳನ್ನ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಡಿಸಿಷನ್ ನ ಕೊಡುತ್ತೆ. ಇಷ್ಟೇ. ಥ್ಯಾಂಕ್ ಯು.